ಯಾರ ಹತ್ರ ಎಲ್ಲ ರೇಷನ್ ಕಾರ್ಡ್ ಇದೆಯೋ ಅವರೆಲ್ಲರೂ ಕೂಡ ತುಂಬಾ ಬೇಜಾರು ಮಾಡ್ಕೊತಿರ್ತಾರೆ. ಯಾಕೆಂದರೆ ತಿಂಗಳು ಬಂತಂದರೆ ಕ್ಯೂನಲ್ಲಿ ನಿಂತ್ಕೋಬೇಕು. ಒಂದು 2-3 ದಿನಕ್ಕೆ ಮಾತ್ರನೇ ರೇಷನ್ ಕೊಡೋದು. ಆ ಕ್ಯೂನಲ್ಲಿ 100 ಜನ ಇರ್ತಾರೆ. ಅದರೊಳಗೆ ಗಲಾಟೆ, ಜಗಳ, ಅದರಲ್ಲಿ ಬೆಳಗಿನ ಸಾಯಂಕಾಲ ತನಕ ಕಾದು ನಿಂತ್ಕೊಂಡ್ರು ಕೂಡ ಆಮೇಲೆ ನೋಡ್ರೆ ನಾವು ಇಷ್ಟೇ ಕೊಡೋದು ಅಂತೇಳಿ ವಾಪಸ್ ಕಳಿಸ್ತಾರೆ. ಹಿಂಗೆಲ್ಲ ಬೇಜಾರು ಮಾಡ್ಕೊತಾ ಇರ್ತಾರೆ. ಆದರೂ ಕೂಡ ಜನಕ್ಕೆ ರೇಷನ್ ಕಾರ್ಡ್ ಬೇಕೇ ಬೇಕು. ಯಾವ ರೀತಿ ತಾಯಿ ಮಗುನ ಬಿಡೋದಿಲ್ವೋ ಎಷ್ಟೇ ಕಷ್ಟ ಆದರೂ, ಅದೇ ರೀತಿಯಾಗಿಯೇ ರೇಷನ್ ಕಾರ್ಡ್ ಅನ್ನೋದು ಜನಕ್ಕೆ ತುಂಬಾ ಇಂಪಾರ್ಟೆಂಟು. ಬರೀ ಊಟಕ್ಕೆ ಮಾತ್ರ ರೇಷನ್ ಕಾರ್ಡ್ ಅಲ್ಲ, ಸರ್ಕಾರದಿಂದ ಜನಕ್ಕೆ ತುಂಬಾ ಅನುಕೂಲ ಆಗ್ತಾ ಇರುತ್ತೆ ಅದರಿಂದ. ಇನ್ನು ಕೆಲವರು ಲೈನಲ್ಲಿ ತುಂಬ ಹೊತ್ತು ಅಂದರೆ ಗಂಟೆಗಟ್ಟಲೆ ಕಾಲ ಬೆಳಗಿನ ಸಾಯಂಕಾಲ ತನಕ ಕಾದು ನಿಂತಿರ್ತಾರೆ. ನೋಡಿದ್ರೆ ಹತ್ತಿರ ಹೋಗಿ ಹೆಬ್ಬೆಟ್ಟಿಕ್ಕೋ ಅಷ್ಟರಲ್ಲಿ ಅವ್ರದ್ದು OTP ಬರಲ್ಲ, ಇಲ್ಲ ಅದು ಏನಾದರೂ ಕ್ಯಾನ್ಸಲ್ ಆಗಿರುತ್ತೆ. ಹಿಂಗೆ ಏನಾದರೂ ಒಂದೊಂದು ತಿಂಗಳಲ್ಲಿ ಒಂದೊಂದು ಹೇಳ್ತಾನೆ ಇರ್ತಾರೆ. ಅವಾಗೂ ಕೂಡ ತುಂಬ ಬೇಜಾರಾಗುತ್ತೆ ಅಲ್ವಾ? ಲೈನಲ್ಲಿ ನಿಂತಿದ್ದಾಯ್ತು ಗಂಟೆಗಟ್ಟಲೆ ಬಿಸಿಲಲ್ಲೆಲ್ಲ ಏನು ನೋಡ್ದೇನೆ, ಹಾಗೆ ಜಗಳನೂ ಮಾಡಿದಾಯ್ತು ಜನಗಳ ಜೊತೆ. ನನ್ನ ಚೀಲ ಎತ್ತೇಸ್ತಿದ್ಯಾ, ನಾನು ಇಲ್ಲಿ ನಿಂತಿದ್ದೆ, ನಾನು ಅಲ್ಲಿ ನಿಂತಿದ್ದೆ ಅಂತ ಎಲ್ಲ ಹೇಳಿ. ಆನಂತರ ಎಲ್ಲ ಓಕೆ ಆಯಿತು. ಆನಂತರ ನೋಡಿದ್ರೆ ಅಕ್ಕಿ ಜೊತೆಗೆ ರಾಗಿನ ಕೊಡಬೇಕಾಗಿರುತ್ತೆ. ಅಲ್ಲಿ ನೋಡಿದ್ರೆ ಬೇಳೆ ತಗೋ, ಕಾಳು ತಗೋ ಅಂತ ಹೇಳಿ ಅದಕ್ಕೆ ಒಂದು 200-250 ರೂಪಾಯಿ ಇಸ್ಕೊತಾರೆ ಅವರು. ಸೊ ಅಲ್ಲಿ ಕೊಡಬೇಕಾಗಿರೋವಷ್ಟು ರೇಷನ್ನು ಬರೀ ಅಕ್ಕಿ ಮತ್ತು ರಾಗಿ ಆಗಿರುತ್ತೆ. ಬೇಕಾದರೆ ತೊಗೋಬೋದು, ಇಲ್ಲಾಂದರೆ ಇಲ್ಲ ಅನ್ನೋ ಒಂದು ಕಂಡೀಷನಲ್ಲಿ ರೇಷನ್ನಲ್ಲಿ ಇಕ್ಕಿರ್ತಾರೆ ಅಕ್ಕಿ ಬೇಳೆನ. ಆದರೆ ಅಲ್ಲಿ ಕೆಲವೊಂದು ಸೊಸೈಟಿಗಳಲ್ಲಿ, ಕೆಲವೊಂದೇನು ಎಲ್ಲ ಆಲ್ಮೋಸ್ಟ್ ಸೊಸೈಟಿಗಳಲ್ಲೂ ಅಷ್ಟೇ, ತಗೊಳ್ಳೇಬೇಕು ಇಷ್ಟಕ್ಕಾದ್ರೂ ಅಂತೇಳಿ ಒಂದು ರೂಲ್ಸೇ ಇರುತ್ತೆ. ಅಷ್ಟಕ್ಕೆ ತೊಗೊಳ್ಲಿಲ್ಲ ಅಂತಂದರೆ ಅವರು ಬಿಡೋದೇ ಇಲ್ಲ, ಜಗಳನೇ ಮಾಡ್ತಾರೆ. ಅಲ್ಲಿರೋ ಐಟಮ್‌ನ ಅವ್ರು ಹೇಳ್ದಂಗೆ ದುಡ್ಡು ಕೊಟ್ಟು ಯಾರು ತಗೊಳಲ್ವೋ ಅಂಥವ್ರನ್ನ ಕಾರ್ಡನ್ನು ಕೂಡ ಹಂಗೆ ಪಾಯಿಂಟ್ ಮಾಡಿಕೊಂಡು ನೋಡ್ಕೊಂಡಿರ್ತಾರೆ, ಗುರ್ತಿಟ್ಕೊಂಡು. ಹಾಗೆ ಅವ್ರನ್ನೂ ಕೂಡ ನೋಡ್ಕೊಂಡಿರ್ತಾರೆ. ನೆಕ್ಸ್ಟ್ ಟೈಮು ಅವ್ರ ಕಾರ್ಡೇ ಏನಾದರೂ ಒಂದು ಪ್ರಾಬ್ಲಮ್ ಮಾಡಿಬಿಟ್ಟಿರ್ತಾರೆ, ಕ್ಯಾನ್ಸಲ್ ಏನಾದರೂ ಒಂದು ಮಾಡಿಸಿರ್ತಾರೆ. ಇಲ್ಲ ನಿಮ್ದು OTP ಬರಲ್ಲ ಅಂತನೋ, ನಿಮ್ಮ ಹೆಬ್ಬೆಟ್ಟು ಬರಲ್ಲ ಅಂತನೋ ಏನೋ ಒಂದು ಹೇಳ್ತಾರೆ. ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ನಮ್ಮ ಕಾರ್ಡ್‌ಗಳಿಗೆ ಅನ್ನೋದಕ್ಕೋಸ್ಕರವಾಗಿಯೇ ಲೈನಲ್ಲಿ ಎಷ್ಟೇ ಜನ ಇದ್ದರೂ, ಒಬ್ಬರು ಜಗಳ ಆಡ್ತಿದ್ರೂ ಅವ್ರಿಗೆ ಯಾರಿಗೂ ಕೂಡ ಸಪೋರ್ಟ್ ಮಾಡಲ್ಲ. ಏನು ಒಂದು ₹100 ಅಲ್ವಾ, ₹200 ಅಲ್ವಾ, ಹೋದರೆ ಹೋಗುತ್ತೆ, ಕೊಟ್ಟು ತಗೊಳ್ಳಿ, ನಿಮಗೆ ಕಾರ್ಡ್ ಉಳಿದ್ರೆ ಸಾಕಲ್ವಾ ಅಂತೇಳಿ ಎಲ್ಲನೂ ಹಿಂದೆ ಇರೋರು ಕೂಡ ಅವ್ರಿಗೇ, ಸೊಸೈಟಿನವ್ರಿಗೇ ಸಪೋರ್ಟ್ ಮಾಡಿಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ಏನೂ ಮಾಡೋಕ್ಕಾಗದೆ ಬೇರೆ ದಾರಿ ಇಲ್ಲದೆ ತಗೊಳ್ಳೇಬೇಕಾಗುತ್ತೆ. ಕೆಲವೊಂದು ಸರಿ ಒಬ್ರೊಬ್ರು ಧೈರ್ಯ ಮಾಡಿ ಜಗಳನೂ ಮಾಡ್ತಾರೆ. ಹಾಗೆ ಸ್ವಲ್ಪ ಅವ್ರಿಗೆ ಇನ್ಫ್ಲೂಯೆನ್ಸು ಗೊತ್ತಿರೋರು ಯಾರಾದರೂ ಇದ್ದರೆ MLAವರೆಗೂ ಈ ಕಂಪ್ಲೇಂಟ್ ಹೋಗುತ್ತೆ. ಸೊ ಅಲ್ಲಿವರೆಗೂ ಹೋಗಿದೆಯಲ್ಲ ಅಂತೇಳಿ ಅವರು ಕೂಡ ಫುಡ್ ಆಫೀಸ್ನವ್ರನ್ನೆಲ್ಲರನ್ನೂ ಕರೆಸ್ತಾರೆ. ಕರೆಸಿ ಎಲ್ಲರಿಗೂ ಕ್ಯೂ ಮಾಡಿ ಹೇಳ್ತಾರೆ, ಈ ರೀತಿ ಎಲ್ಲ ದುಡ್ಡು ಕೊಟ್ಟು ತಗೊಳ್ಳೋ ರೀತಿ ಇಲ್ಲ, ಏನು ಕೊಡಬೇಕೋ ಅದನ್ನು ಮಾತ್ರನೇ ಕೊಡಿ, ಯಾಕೆ ತೊಗೊತಿದ್ದೀರಾ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ. ಹಾಗೆ ಅವ್ರ ಫೋನ್ ನಂಬರ್ ಕೂಡ ಕೊಡ್ತಾರೆ. ನಿಮ್ಗೇನಾದರೂ ಈ ರೀತಿ ತೊಗೊತಾರೆ ಅಂತ ಹೇಳಿದ್ರೆ ನೀವು ಕಂಪ್ಲೇಂಟ್ ಮಾಡ್ಬೋದು ಈ ನಂಬರ್ಗೆ, ಇನ್ಮೇಲೆ ತೊಗೊಳ್ಳಲ್ಲ ಅಂತ ಹೇಳಿ ಹೇಳ್ತಾರೆ. ಆದರೆ ಅದೇ ಕೋಪಕ್ಕೆ ಸೊಸೈಟಿನವ್ರು ಏನು ಮಾಡ್ತಾರೆ ಅಂತಂದರೆ, 100 ಜನಕ್ಕೆ ಟೋಕನ್ ಕೊಟ್ಟಿದ್ರೆ ಏನೋ ಪ್ರಾಬ್ಲಮ್ ಆಯಿತು ಅಂತೇಳಿ ಒಂದು 50 ಜನಕ್ಕೋ ಒಂದು ಇಲ್ಲ ಟೈಮ್ ಆಯಿತು ಅಂತನೋ ಏನೋ ರೀಸನ್ ಹೇಳ್ಬಿಟ್ಟು ಡೋರ್ನೇ ಕ್ಲೋಸ್ ಮಾಡಿಬಿಡ್ತಾರೆ ರೇಷನ್ ಕೊಡ್ದಂಗೆ. ಇಲ್ಲ ಅಂತಂದರೆ ಒಂದು ಆ ಫುಡ್ ಏನು ಆ ಟೈಮ್ ಆ ತಿಂಗಳು ಇರುತ್ತಲ್ವ, ಆ ತಿಂಗಳು ಮಾತ್ರ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಮಂತು ಅವ್ರು ಹೇಳ್ದಂಗೆ ಫುಡ್ ಆಫೀಸರ್ ಹೇಳ್ದಂಗೆ ಬರೀ ಅಷ್ಟನ್ನೇ ತಗೊಂಡು ಕೊಡ್ತಾರೆ. 1 ತಿಂಗಳು 2 ತಿಂಗಳು ಅಷ್ಟೇ. ಆಮೇಲೆ ಮತ್ತೆ ಅದೇ ರಾಮಾಯಣನೇ. ಮತ್ತೆ ಮಾಮೂಲಿ ರೀತಿಲಿನೇ ದುಡ್ಡು ಕೊಟ್ಟು ತಗೊಳ್ಬೇಕಾಗುತ್ತೆ. ಅವಾಗೇನಾದರೂ ನಾವು ಫುಡ್ ಆಫೀಸರ್ಗೆ ಯಾರಿಗಾನ ಕಂಪ್ಲೇಂಟ್ ಮಾಡೋಣ, ಈ ರೀತಿ ಹೇಳೋಗಿದ್ರಲ್ಲ ಅಂತೇಳಿ ಕಾಲ್ ಮಾಡಿದ್ರೆ ಆ ನಂಬರ್ಗೆ ಕಾಲೇ ಹೋಗಲ್ಲ. ಈ ರೀತಿಯಾಗಿ ಸಮಸ್ಯೆಗಳು ನೀವು ಕೂಡ ನೋಡಿರ್ತೀರ. ಸೊ ನೀವೇ ಮಾತಾಡ್ಕೊಂಡಿರ್ತೀರ. ನಾನು ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಒಂದು ಸೊಸೈಟಿಲಿ ಇರೋ ಅಂಥವ್ರೇನೆ ಅವರ ರಿಲೇಷನ್ನು, ಅಣ್ಣ ತಮ್ಮದಿರೋ ಯಾರಾದರೂ ಇರ್ತಾರಲ್ವ, ಅವರವರೇನೆ 3-4 ಸೊಸೈಟಿ ಮಾಡ್ಕೊಂಡಿರ್ತಾರೆ. ಇಲ್ಲ ಒಬ್ಬರು ಸೊಸೈಟಿಲಿ ಕೊಡೋರೇನೆ ಇನ್ನು 2-3 ಸೊಸೈಟಿಲಿ ರೇಷನ್ ಕೊಡ್ತಾರೆ. ಅವಾಗ ಏನು ಮಾಡ್ತಾರೆ ಅಂತಂದರೆ, ಒಂದು 3-4 ದಿನ ಇಲ್ಲಿ ರೇಷನ್ ಕೊಟ್ಟರೆ ಇನ್ನೊಂದು 3-4 ದಿನ ಇನ್ನೊಂದು ರೇಷನ್ ಅಂಗಡಿಲಿ ಕೊಡ್ತಾರೆ, ಇನ್ನೊಂದು 3-4 ದಿನ ಇನ್ನೊಂದು ರೇಷನ್ ಅಂಗಡಿಲಿ ಕೊಡ್ತಾರೆ. ಅದ್ರ ಬದಲು ಬೇರೆಯವರೇ ಆದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಹಂಗೆ ಮೊದಲೆಲ್ಲನೂ ಒಂದು 3 ಇಯರ್ಸ್ ಬ್ಯಾಕಲ್ಲಿ ಹೇಗಿತ್ತು ಅಂತಂದರೆ, ವಾರಾನುಗಟ್ಲೆನೋ 15 ದಿನದವರೆಗೂ ಕೊಡ್ತಾಯಿದ್ರು. ಎಷ್ಟೇ ಜನ ಹೋದ್ರೂ ಕ್ಯೂ ಅನ್ನೋದೇ ಇರ್ತಾ ಇರಲಿಲ್ಲ. ಒಂದು 10 ಜನ, 15 ಜನ, 20 ಜನ ಅಷ್ಟೇ ಕ್ಯೂ ಅನ್ನೋದು ಇರ್ತಾ ಇದ್ದಿದ್ದು ಮೊದಲೆಲ್ಲನೂ. ಆದರೆ ಅವಾಗ ಆರಾಮ್ಸೆ ತೊಗೊಂಬರ್ಬೋದಿತ್ತು, ನಾವು ಯಾವಾಗ ಹೋದ್ರೂ ಕೊಡ್ತಾಯಿದ್ರು. ಅದಕ್ಕೆ ಬೆಳಗ್ಗೆ ಸಾಯಂಕಾಲ ಅನ್ನೋದು ಟೈಮಿಂಗ್ಸ್ ಇರೋದು, ಆ ಟೈಮಿಂಗ್ಸಲ್ಲಿ ಹೋದರೆ ಆರಾಮಾಗಿ ಕೊಡೋರು. ಆದರೆ ಇವಾಗ ಒಂದು 3 ವರ್ಷದಿಂದ ಏನಾಗಿದೆ ಅಂತಂದರೆ, ತಿಂಗಳಿಗೆ 3 ದಿನ ಕೊಡೋದು, 4 ದಿನ ಕೊಡೋದು, ಅದರಲ್ಲೂ ಏನಿರುತ್ತೋ ಅದನ್ನು ಕೊಡ್ತಾರೆ. ಸೊ ಇನ್ನು ಬಂದಿಲ್ಲ ಅಂತ ಹೇಳ್ತಾರೆ. ಹಿಂಗೆ ಏನಾದರೂ ಒಂದು ಕಾರಣಗಳನ್ನ ಕೊಟ್ಟು ಕೊನೆಗೆ 3-4 ದಿನಕ್ಕೆ ಕ್ಲೋಸ್ ಮಾಡಿಬಿಡ್ತಾರೆ. ಬಂದವ್ರು ತಗೋಬೋದು, ಬರದೇ ಇದ್ದವರಿಲ್ಲ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ರೇಷನ್ ತೊಗೊಳಕ್ಕೆ ಜನ ಬೆಳಗ್ಗೆಯಿಂದ ಸಾಯಂಕಾಲ ತನಕ 2 ದಿನ ರಜಾ ಹಾಕಬೇಕಾಗಿ ಕಾಯ್ದು ಕೂತಿರ್ತಾರೆ. ಅದರಲ್ಲೂ ಯಾರಾದರೂ ವಯಸ್ಸಾದವರು, ಹ್ಯಾಂಡಿಕ್ಯಾಪ್ಟ್ ಯಾರನ್ನ ಬಂದರೆ ಜನನೇ ಮುಂದಕ್ಕೆ ಕಳಿಸ್ತಾರೆ, ಅಷ್ಟು ಕಾದು ಕೂತಿದ್ರು ಕೂಡ.
ಅದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಸೊಸೈಟಿ ರೇಷನ್ ಕೊಡುವಂಥವ್ರಿಗೆ ಯಾರಾದರೂ ಇನ್ಫ್ಲೂಯೆನ್ಸೋ ಪರಿಚಯ ಇದ್ದಾರೋ ಪೊಲಿಟಿಷಿಯನ್ಸೋ ಯಾರಾದರೂ ಗೊತ್ತಿರೋರು ಬಂದರೆ ಸಾಕು, ಯಾವ ಕ್ಯೂನೂ ಇಲ್ಲ ಏನೂ ಇಲ್ಲ, ಡೈರೆಕ್ಟು ಒಳಗಡೆ ಹೋಗಿ ಆರಾಮ್ಸೆ ತಗೊಂಡು ಗಟ್ಮುಟ್ಟಾಗಿ ಇರ್ತಾರೆ, ಬರ್ತಾ ಇರ್ತಾರೆ. ಅದನ್ನ ನೋಡಿದಾಗ ಮನಸಲ್ಲೇ ಜನ ಲೈನಲ್ಲಿ ನಿಂತಿರೋರು ಬೈಕೊಂಡು ಸುಮ್ಮನಾಗ್ತಾರೆ ಹೊರತು ಬೇರೆ ಏನೂ ಮಾಡೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ಕೂಡ ಜನಕ್ಕೆ ಇವತ್ತಿದೆ. ಹಾಗೆ ಕೇಂದ್ರ ಸರ್ಕಾರ ನೀವು ಎಲ್ಲೇ ಇದ್ರೂ ರೇಷನ್ ತಗೋಬೋದು, ನೀವು ಎಲ್ಲಾನ ಇರಿ, ಅಂದರೆ ಕಾರ್ಡ್ ಏನಾದರೂ ಊರಲ್ಲಿ ಮಾಡಿಸಿದ್ರೆ, ನೀವು ಸಿಟಿಲಿ ಏನಾದರೂ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ದರೆ ನೀವು ಅಲ್ಲಿಂದ ಇಲ್ಲಿ ಖರ್ಚಿಕೊಂಡು ಬರೋ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ನೀವು ಅಲ್ಲೇ ತಗೋಬೋದು ಸೊಸೈಟಿನಲ್ಲಿ ಅಂತ ಹೇಳ್ತಾರೆ. ಆದರೆ ಈ ನಿಯಮ ಬಂದು ಒಂದು 6 ತಿಂಗಳು ವರ್ಷನೋ ನಡೀತು ಅನ್ಸುತ್ತೆ ಅಷ್ಟೇ. ಆಮೇಲೆ ಯಾವ ಸೊಸೈಟಿಯವ್ರೂ ಬೇರೆಯವ್ರು ಬಂದರೆ ಕೊಡ್ತಾನೆ ಇರಲಿಲ್ಲ. ನಮಗೆ ನಮ್ಮ ಸೊಸೈಟಿಲಿ ಬರೋವಂಥ ಜನಕ್ಕೆ ರೇಷನ್ ಇಲ್ಲ, ನಾವು ತರಿಸ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ಅಂತೇಳಿ ಕೊಡ್ತೇನೆ ವಾಪಸ್ ಕಳಿಸೋರು. ಆದರೆ ಇವಾಗ ಏನು ಮಾಡ್ತಿದ್ದಾರೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ಕೆಲವೊಂದು ಸೊಸೈಟಿನಲ್ಲಿ ಇವಾಗಲೂ ಕೊಡ್ತಾರೆ, ಆದರೆ ಒಂದು 2 ದಿನ ಕೊಡೋದಿಲ್ಲ, ಅಲ್ಲಿಯವ್ರಿಗೆ ಕೊಡ್ತಾರೆ. ಆಮೇಲೆ ಬೇರೆಯವ್ರಿಗೆ ಕೊಡ್ತಾರೆ. ಅಲ್ಲಿವರೆಗೂ ಕೂಡ ಕಾಯ್ಕೊಂಡು ಕೂತಿರಬೇಕು ಯಾವಾಗ ಕೊಡ್ತಾರೆ ಅಂತ. ರೇಷನ್ ಇದ್ದರೆ 2 ದಿನ ಆದಮೇಲೆ ಕೊಡ್ತಾರೆ, ಇಲ್ಲ ಅಂದರೆ ಖಾಲಿ ಆಯಿತು ಅಂತ ಹೇಳ್ತಾರೆ. ಇದು ಇವಾಗಿನ ಪರಿಸ್ಥಿತಿ ಅಂತ ಹೇಳ್ಬೋದು. ಹಾಗೆ ನಾನು ಅವಾಗಲಿಂದ ಹೇಳ್ತಾ ಇದ್ದೀನಿ, ಜನ ಬೆಳಗಿನ ಸಾಯಂಕಾಲ ತನಕ ಕೆಲಸನೆಲ್ಲ ಬಿಟ್ಟು 2 ದಿನ ಕಾಯ್ಕೊಂಡು ಕೂತ್ಕೊಂಡ್ರೆ ಅವ್ರು ರೇಷನ್ ತಗೋಬೋದು ಅಂತ. ಆ ಕಾಯ್ಕೊಂಡು ಕೂತ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ನಾವು ಎಲ್ಲಿ ಕೂತಿರ್ತೀವಿ ಗೊತ್ತಾ? ಮೋರಿ ಪಕ್ಕನೋ ಎಲ್ಲಾದರೂ ಕೂತಿರ್ತೀವಿ, ಬಿಸಿಲು ಮಳೆ ಏನೂ ಲೆಕ್ಕಿಸೋದೇ ಇಲ್ಲ, ಹಂಗೆ ಕೂತಿರ್ತೀವಿ ರೇಷನ್ಗೋಸ್ಕರವಾಗಿ. ಆ ಮೋರಿ ವಾಸನೆ ಬರ್ತಾನೆ ಇರುತ್ತೆ. ಒಂದು ಟಾಯ್ಲೆಟ್ ಕೂಡ ಇರಲ್ಲ, ಗಂಟೆಗಟ್ಟಲೆ ಕೂತಿದ್ರು ಟಾಯ್ಲೆಟ್ಗೋಸ್ಕರ ಅವ್ರವ್ರ ಮನೆಗೆ ಹೋಗಿ ಒಂದು ಹೆಲ್ಪ್ನ ಕೇಳಬೇಕಾಗುತ್ತೆ. ಕೇಂದ್ರ ಸರ್ಕಾರ ಎಲ್ಲರೂ ಕೂಡ ಟಾಯ್ಲೆಟ್ನ ಕಟ್ಟಿಸ್ಕೊಳ್ಳಿ, ಹಾಗೆ ಪಬ್ಲಿಕ್ ಟಾಯ್ಲೆಟ್ನ ಕಟ್ಟಿಸಿ ಅಂತ ಹೇಳ್ತಾರೆ. ಆದರೆ ಈ ಒಂದು ರೇಷನ್ ಸೊಸೈಟಿ ಎಲ್ಲಿರುತ್ತೆ ಅಲ್ಲಿ ಕೂಡ ಒಂದು ಪಬ್ಲಿಕ್ ಟಾಯ್ಲೆಟ್ ಇದ್ದರೆ ಚೆನ್ನಾಗಿರುತ್ತೆ. ಯಾಕಂದರೆ ಅಲ್ಲಿ ಮಕ್ಕಳು, ವಯಸ್ಸಾದವರು, ಪೇಷಂಟು, ಹ್ಯಾಂಡಿಕ್ಯಾಪ್ಟು ಎಲ್ಲರೂ ಬಂದಿರ್ತಾರೆ. ಸೊ ಎಷ್ಟು ಜನಕ್ಕೆ ಅಂತ ಮನೆಯವರು ಹೆಲ್ಪ್ ಮಾಡೋಕ್ಕಾಗುತ್ತೆ ಟಾಯ್ಲೆಟ್ಗೆಲ್ಲ? ಯಾರು ತಾನೇ ಕ್ಲೀನ್ ಮಾಡ್ತಾರೆ ಬೇರೆಯವ್ರು ಹೋಗಿದ್ನ? ಸೊ ಇದು ಪಬ್ಲಿಕ್ಕಲ್ಲಾದರೂ ಒಂದಿದ್ರೆ ದುಡ್ಡು ಕೊಟ್ಟಾದರೂ ಪರವಾಗಿಲ್ಲ ಹೋಗ್ತಾರೆ, ಅದನ್ನು ಯಾರೂ ತಡ್ಕೊಂಡು ಇಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ? 7 ಗಂಟೆಗೋ 8 ಗಂಟೆಗೋ ಬಂದು ರೇಷನ್ ಅಂಗಡಿ ಓಪನ್ ಮಾಡ್ತಾರೆ ರೇಷನ್ ಕೊಡೋಕ್ಕೆ. ಆದರೆ ಜನ ಬಂದು ರಾತ್ರಿಯಿಂದನೇ ಕಾಯ್ಕೊಂಡು ಕ್ಯೂನಲ್ಲಿ ಕೂತಿರ್ತಾರೆ. ಯಾಕಂದರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ತೊಗೊಂಡು ಹೋಗ್ಬಿಡೋಣ ಅಂತೇಳಿ ಅಷ್ಟು ರಾತ್ರಿನಲ್ಲಿ ಕೂತಿರ್ತಾರೆ. ಹಾಗೆ ಬೆಳಗ್ಗೆ 6 ಗಂಟೆಗೆ ಹೋಗಿ ಕೂತ್ಕೊಂಡ್ರೂ ಕೂಡ ಆ ಸರ್ವರೆಲ್ಲ ಬಂದು ಅವರು ರೇಷನ್ ತೊಗೊಳ್ಳೋ ಅಷ್ಟರಲ್ಲಿ 9-10 ಗಂಟೆ ಆಗಿಬಿಡುತ್ತೆ. ಸೊ ಎಷ್ಟೋ ತನಕ ಆದ್ರೂ ಕೂಡ ಎಷ್ಟೇ ಪೇಷಂಟ್ಗಳು ಬಂದಿರಲಿ, ಮಕ್ಕಳೇ ಬಂದಿರಲಿ, ಯಾರಾದರೂ ಬಂದಿರಲಿ, ಟಿಫನ್ ಕೂಡ ಮಾಡಿರಲ್ಲ, ಬಾಯಿಗೆ ಒಂಚೂರು ನೀರು ಕೂಡ ಕುಡ್ದಿರಲ್ಲ. ಇಂಥ ಒಂದು ಕಂಡೀಷನಲ್ಲಿ ಇಷ್ಟು ದೊಡ್ಡ ಕ್ಯೂನಲ್ಲಿ ನಿಂತ್ಕೊಂಡು ನಾವು ಇವತ್ತು ರೇಷನ್ ತೊಗೊತಾ ಇದ್ದೀವಿ. ಇದು ತುಂಬಾ ಬೇಜಾರಂತ ಅನಿಸುತ್ತೆ. ಬಟ್ ಯಾವಾಗ ಈ ಒಂದು ರೂಲ್ಸು ಕಾನೂನು ಬದಲಾಗುತ್ತೆ ಅಂತ ಗೊತ್ತಿಲ್ಲ. ಹಾಗೆ ಸರ್ಕಾರಗಳು ಬದಲಾಗ್ತಾ ಏನಾಗ್ತಿದೆ ಅಂದರೆ ಜನಕ್ಕೆ ಒಬ್ಬರು ಗೆದ್ಯೋಕ್ಕೆ ಇನ್ನೊಬ್ರು ಗೆದ್ಯೋಕ್ಕೆ ಇನ್ನೊಂದು ಪಕ್ಷಗಳು ಹಂಗೆ ಒಂದು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೀವಿ ಅಂತ ಹೇಳಿ ನಾವು ಇನ್ನೂ ಜಾಸ್ತಿ ಕೊಡ್ತೀವಿ ರೇಷನ್ನು, ನಾವು ಇನ್ನೂ ಜಾಸ್ತಿ ಕೊಡ್ತೀವಿ ಅಂತ ಹೇಳ್ತಾ ಕೊನೆಗೆ ಇವಾಗ ದುಡ್ಡನ್ನು ಕೊಟ್ಟಿದ್ರು, ಅಕ್ಕಿ ಬದಲಾಗಿ ಅಕ್ಕಿ ಕೊಡೋಕ್ಕಾಗಲ್ಲ ಅಂತ ಹೇಳಿ ಆನಂತರ ಸ್ವಲ್ಪ ದಿನ ಕೊಟ್ಟು ಸ್ಟಾಪ್ ಮಾಡಿದ್ರು, ಆನಂತರ ಅಕ್ಕಿನೇ ಕೊಡ್ತೀವಿ ಅಂತೇಳಿ ಕೊಟ್ಟರು. ಹಾಗೆ ಇನ್ನೂ ಸ್ವಲ್ಪ ದಿನಕ್ಕೆ ಇವಾಗ ಏನೋ ಇಂದಿರಾ ಕಿಟ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಹೇಳಿದಾರಷ್ಟೇ, ಯಾವುದನ್ನು ಇನ್ನೂ ಕೊಟ್ಟಿಲ್ಲ. ಸೊ ಅದನ್ನು ಯಾವಾಗ ಕೊಡ್ತಾರೆ ಅಂತಲೂ ಗೊತ್ತಿಲ್ಲ. ಅದು ಎಷ್ಟು ಮಟ್ಟಿಗೆ ಜನಕ್ಕೆ ಅನುಕೂಲ ಆಗಿದೆ ಅನ್ನೋದು ಇನ್ನೂ ತಿಳ್ಕೊಬೇಕು ಮುಂದೆ ಕೊಟ್ಟ ನಂತರ. ಇಷ್ಟೋ ತನಕ ನಾನು ಏನೆಲ್ಲ ಹೇಳಿದ್ನಲ್ಲ ಅದೆಲ್ಲನೂ ಕೂಡ ನಾನು ಕಂಡಂಗೆ, ನೋಡ್ದಂಗೆ, ಕೇಳ್ದಂಗೆ ಇರುವಂಥ ಒಂದು ರೇಷನ್ ಕಾರ್ಡ್ಗಿರುವಂಥ ಪ್ರಾಬ್ಲಮ್ಮು. ಸೊ ಈ ಒಂದು ರೇಷನ್ ಕಾರ್ಡ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೂ ಏನಾದರೂ ಪ್ರಾಬ್ಲಮ್ ಆಗಿರೋದನ್ನ ನಮ್ಮ ಜೊತೆ ಶೇರ್ ಮಾಡ್ಕೋಬೋದು. ಥ್ಯಾಂಕ್ ಯು.